ಅರಸೀಕೆರೆ ನಗರದ ರೈಲ್ವೆ ನಿಲ್ದಾಣವು ರಾಜ್ಯದಲ್ಲಿ ಖ್ಯಾತಿ ಪಡೆದಿದ್ದು, ಅರಸೀಕೆರೆಯಿಂದ ದೇಶದ ಮಹಾನಗರಗಳಿಗೆ ಸೇರಿದಂತೆ ದೇಶದ ಪ್ರಖ್ಯಾತ ಧಾರ್ಮಿಕ ಕೇಂದ್ರಗಳಾದ ಕಾಶಿ, ವಾರಣಾಸಿ, ಅಯೋಧ್ಯೆ, ಪಂಡರಾಪುರ ಸೇರಿದಂತೆ ತಮಿಳುನಾಡಿನ ಪ್ರಖ್ಯಾತ ಧಾರ್ಮಿಕ ಕೇಂದ್ರಗಳಿಗೆ ತೆರಳುವ ಪ್ರಯಾಣಿಕರಿಗೆ ಮತ್ತು ಭಕ್ತಾದಿಗಳಿಗೆ ಸಂಪರ್ಕ ಕಲ್ಪಿಸುವ ಅತಿ ದೊಡ್ಡ ರೈಲ್ವೆ ನಿಲ್ದಾಣವಾಗಿದ್ದು, ಇಲ್ಲಿಗೆ ಬರುವ ರೈಲ್ವೆ ಪ್ರಯಾಣಿಕರು, ಪ್ರವಾಸಿಗರು ಮತ್ತು ರೈಲ್ವೆ ಕಾರ್ಮಿಕರಿಗೆ ಭಾರತೀಯ ರೈಲ್ವೆ ಇಲಾಖೆಯು ನಿಲ್ದಾಣದ ಆವರಣದಲ್ಲಿಯೇ ರೈಲ್ವೆ ಇಲಾಖೆ ಕಾರ್ಮಿಕರ ಉಪಹಾರ ಮಂದಿರ ಪ್ರಾರಂಭವಾಗಿದ್ದು, ಅತಿ ಕಡಿಮೆ ವೆಚ್ಚದಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಉಪಹಾರ, ರಾತ್ರಿ ಊಟ ದೊರೆಯಲಿದ್ದು, ಪ್ರಯಾಣಿಕರು, ಕೂಲಿ ಕಾರ್ಮಿಕರು ಮತ್ತು ರೈಲ್ವೆ ಇಲಾಖೆಯ ಕಾರ್ಮಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಉಪಹಾರ ಮಂದಿರವನ್ನು ನಡೆಸುತ್ತಿರುವ ಚಿರು ಕ್ಯಾಟರಿಂಗ್ ಸಂಸ್ಥೆಯ ಮಾಲೀಕರು ಮಂಜು ತಿಳಿಸಿದ್ದಾರೆ. ಅಡಿಗೆ ಚೆನ್ನಾಗಿ ಮಾಡಿದ್ದಾರೆ. ರೇಟ್ ರೀಸನಬಲ್ ಇದೆ. ರೇಟ್ 30 ರೂಪಾಯಿ 35 ರೂಪಾಯಿ ತಗೊಂತಾರೆ. ಇನ್ನು ವಡೆ ಹಿಡಿದ 40 ರೂಪಾಯಿ ತಗೊಂತಾರೆ. ಟಿಫನ್ ಚೆನ್ನಾಗಿದೆ. ಅಡ್ಡಿಲ್ಲ, ತಿರ್ಬೋದು. ಬಡವರು ದುಡ್ಡಿಲ್ದವರು ಆರಾಮಾಗಿ ಬಂದು ತಿರ್ಬೋದು, ಎಂಜಾಯ್ ಮಾಡ್ಬೋದು. ಕೂರೋಕೆ ಚೆನ್ನಾಗಿದೆ. ಹೊರಗಡೆ ಪಾರ್ಕದ ವ್ಯವಸ್ಥೆ ಇದೆ. ಇನ್ನೂ ಕೂತ್ಕೊಂಡು ಆಟ ಆಗಿ ತಿನ್ಕೊಂಡು ಹೋಗ್ಬೋದು. ನಿಮ್ಮ ಹೆಸರು? ನನ್ನ ಹೆಸರು ಮಂಜು ಅಂತೇಳಿ. ಇದು ಚಿರು ಕ್ಯಾಟ್ರಿಂಗ್ ಸರ್ವಿಸಿಂದ ಲೈಸೆನ್ಸಿ ಆಗಿದೆ. ಇದು ಸ್ಟಾಫ್ ಕ್ಯಾಂಟೀನ್ಗೋಸ್ಕರ ನಡೆದಿದೆ. ಭಾರಿ ಸ್ವಚ್ಛತೆ ನಡೀತಿದೆ. ಸ್ವಚ್ಛತೆಯಾಗಿ ತಿಂಡಿ ಆಗ್ತಿದೆ. ಬೇರೆ ಯಾವ ತಿಂದರೂ 30 ರೂಪಾಯಿ, ಊಟ ಮಾತ್ರ 40 ರೂಪಾಯಿ. ಸಾಯಂಕಾಲ ಸಂಜೆ ಸೋಮವಾರದಿಂದ ಚಾಟ್ಸ್ ಐಟಮ್ಸ್ ಇರುತ್ತೆ. ಏನು ತಿಂದರೂ 30 ರೂಪಾಯಿ. ಸಾರ್ವಜನಿಕರು ಉಪಯೋಗಿಸಬೇಕಾಗಿ ಕೂಲಿ ಕಾರ್ಮಿಕರಿಗೆಲ್ಲ ಕಡಿಮೆ 30 ರೂಪಾಯಿನಲ್ಲಿ ತಿಂಡಿ ಬಂದುಬಿಡುತ್ತೆ. ಹೌದೌದು. ಊಟ ಮಾತ್ರ 40 ರೂಪಾಯಿ. ಸ್ವೀಟ್ ಎಲ್ಲ ಇರುತ್ತೆ. 10 ಐಟಮ್ ಇರುತ್ತೆ ಊಟಕ್ಕೆ.